ತುರ್ತು ಭೂಸ್ಪರ್ಶ ವೇಳೆ ವಿಮಾನ ದುರಂತ ಸಂಭವಿಸಿರೋದು. ಬಾರಾಮತಿಯತ್ತ ಅಜಿತ್ ಪವಾರ್ ಕುಟುಂಬ ತೆರಳುತ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಅಜಿತ್ ಪವಾರ್ ಸೇರಿದಂತೆ ಇಬ್ಬರು ಬಾಡಿಗಾರ್ಡ್ಗಳು ಸಾವನ್ನಪ್ಪಿದ್ದಾರೆ ಈ ಒಂದು ದುರಂತದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಘೋರ ದುರಂತದಲ್ಲಿ ವಿಮಾನ ಸುಟ್ಟು ಕರಕಲಾಗಿರೋದು. ಬೆಳಗ್ಗೆ 8:45 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಘಟನೆಯಲ್ಲಿ ಓರ್ವ NCP ಕಾರ್ಯಕರ್ತನೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 8:05ಕ್ಕೆ ಮುಂಬೈನಿಂದ ಟೇಕ್ ಆಫ್ ಆಗಿದ್ದಂಥ ವಿಮಾನ ಇದು. ಬೆಳಗ್ಗೆ 9:12ಕ್ಕೆ ಅಪಘಾತದ ಬಗ್ಗೆ ATCಗೆ ಮಾಹಿತಿಯನ್ನು ತಿಳಿಸಲಾಗಿತ್ತು. ಒಟ್ಟು 6 ಮಂದಿ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ ಒಬ್ಬ ಕಾರ್ಯಕರ್ತ, ಹಾಗೆಯೇ ಅವರ ಬಾಡಿಗಾರ್ಡ್, ಹಾಗೆಯೇ ಅವರ PA, ಜೊತೆಗೆ ಈ ಪ್ರೈವೇಟ್ ಜೆಟ್ ಇದು, ಇದರ ಸಿಬ್ಬಂದಿ ಕೂಡ ಇದ್ದರು ಅನ್ನೋದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಸಿಗ್ತಾ ಇದೆ. ಇಬ್ಬರು ಬಾಡಿಗಾರ್ಡ್ಗಳು ಕೂಡ ಸಾವನ್ನಪ್ಪಿದ್ದಾರೆ ಅಂತ. ಅಂದರೆ ನಾವು ಏನು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವೋ ಇದು ದೇಹದ ಅಂಗಾಂಗಗಳು ಛಿದ್ರವಾಗಿ ಬಿದ್ದಿರೋದು. ಅಷ್ಟರ ಮಟ್ಟಿಗೆ ಇದರ ತೀವ್ರತೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿ ಹೋಗಿದೆ. ಈ ಒಂದು ದುರಂತ ಹೆಂಗೆ ಸಂಭವಿಸಿದೆ ಅನ್ನೋದು ಅದರ ಅಲ್ಲಿನ ಚಿತ್ರಣ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಆ ತೀವ್ರತೆ ಇತ್ತು ಅಂತ. ಪ್ರೈವೇಟ್ ಜೆಟ್ನಲ್ಲಿ ಒಟ್ಟು 6 ಜನ ಪ್ರಯಾಣಿಸ್ತಾ ಇದ್ರು. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಈ ಘೋರ ದುರಂತ ಸಂಭವಿಸಿದೆ. ಅಂದರೆ ತುರ್ತು ಭೂಸ್ಪರ್ಶ ಮಾಡಲಾಗ್ತಾ ಇತ್ತಂತೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತೋ ಅಥವಾ ಏನು ಗೆತ್ತ ಡೀಟೇಲ್ಸ್ ಸಿಗಬೇಕಾಗತ್ತೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಅವರು ದುರ್ಮರಣ ಹೊಂದಿರುವಂಥದ್ದು. ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ದರೆ, ನಾರ್ಮಲ್ ಆಗಿದ್ದರೆ ಅವರು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಬೇಕಾಗಿತ್ತು. ಆದರೆ ಈ ಥರದೊಂದು ದೊಡ್ಡ ದುರಂತ ಸಂಭವಿಸಿರುವಂಥದ್ದು. DCM ಅಜಿತ್ ಪವಾರ್ ಸೇರಿ ಒಟ್ಟು 6 ಮಂದಿ ದುರ್ಮರಣ ಹೊಂದಿರುವಂಥದ್ದು. ಈಗ ಅವರ ಕುಟುಂಬಸ್ಥರು ಈ ಘಟನೆ ನಡೆದಂಥ ಸ್ಥಳದತ್ತ ತೆರಳುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರ ಪಕ್ಷಕ್ಕೆ, ಅವರ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ ನಿಜವಾಗ್ಲೂ ಇದು ದೊಡ್ಡ ಆಘಾತ. ಯಾಕಂದರೆ ಒಬ್ಬ ಅನುಭವಿ ನಾಯಕ, ಹೆಸರನ್ನು ಸಂಪಾದಿಸಿದ್ರು, ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಕೊಟ್ಟಂಥ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆ ಬರದಂತೆ ನಡೆಸಿಕೊಟ್ಟಿದ್ದು. ಇವರಿಗೆ ಆ ಅನುಭವ ಇದೆ, ಆ ಜವಾಬ್ದಾರಿ ಇದೆ ಅನ್ನುವಂಥ ಕಾರಣಕ್ಕಾಗಿ ಚುನಾವಣಾ ಪ್ರಚಾರದ ಜವಾಬ್ದಾರಿಯನ್ನು ಕೂಡ ಇವರಿಗೆ ನೀಡಲಾಗಿತ್ತು. ಚುನಾವಣಾ ಪ್ರಚಾರದಲ್ಲೇ ತೊಡಗಿಕೊಂಡಿದ್ದರು. ಈ ಸಂದರ್ಭದಲ್ಲೇ ಈ ಒಂದು ಅವಘಡ ಸಂಭವಿಸಿರುವಂಥದ್ದು ನಿಜವಾಗ್ಲೂ ಕೂಡ ಇದೊಂದು ಬೇಸರದ ಸಂಗತಿ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಇದ್ದಂಥ ವಿಮಾನ ಲ್ಯಾಂಡಿಂಗ್ ವೇಳೆ ಪತನ ಆಗಿದ್ದು ಸಾವನ್ನಪ್ಪಿರುವಂಥದ್ದು. ಆಮೇಲೆ ನೋಡಿ, ನಮ್ಮಲ್ಲಿ ಎಷ್ಟೋ ನಾಯಕರನ್ನು ನಾವು ಇದೇ ರೀತಿಯಾಗಿ ಕಳ್ಕೊಂಡಿದ್ದೀವಿ. ವಿಮಾನ ದುರಂತದಲ್ಲೇ ಎಷ್ಟೋ ನಮ್ಮ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೀವಿ. ಮತ್ತೆ ಈ ದುರಂತಗಳು ಸಂಭವಿಸ್ತಾ ಇದ್ರೂ ಕೂಡ ಅದಕ್ಕೆ ಏನು ಎಚ್ಚರಿಕೆ ಅಥವಾ ಅದಕ್ಕೆ ತಕ್ಕಂಗೆ ಏನು ವ್ಯವಸ್ಥೆ ಇದ್ಯಾವುದೂ ಅರ್ಥನೇ ಆಗಲ್ಲ. ಸಾಕಷ್ಟು ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದುಂಟು. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಿದ್ದಂಥ ವಿಮಾನ ಇವತ್ತು ಈ ಥರದೊಂದು ಅವಘಡಕ್ಕೊಳಗಾಗಿದೆ, ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆಯೇ ಕಾರ್ಯಕರ್ತರಲ್ಲಿ ಒಂದು ರೀತಿಯಾದಂಥ ಆಘಾತ. ಎಲ್ಲರೂ ಚುನಾವಣಾ ಮೂಡ್ನಲ್ಲಿದ್ದರು. ಇದೊಂದು ದೊಡ್ಡ ದುರಂತ ಸಂಭವಿಸಿರುವಂಥದ್ದು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ವಿಮಾನ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಇನ್ನೇನು ಲ್ಯಾಂಡ್ ಆಗಬೇಕಾಗಿತ್ತು. ಅದಕ್ಕಿಂತ ಹಿಂದೆ ಸಮಸ್ಯೆ ಕಾಣಿಸ್ಕೊಂಡಿದೆ. ತುರ್ತು ಭೂಸ್ಪರ್ಶ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಥಮಿಕ ವರದಿಗಳ ಪ್ರಕಾರ ತುರ್ತು ಭೂಸ್ಪರ್ಶ ಆಗುವ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ. ಅಜಿತ್ ಪವಾರ್ ಸೇರಿದಂತೆ ಎಲ್ಲ 6 ಮಂದಿ ಏನಿದ್ರು ಪ್ರಯಾಣಿಕರು, ಅಂದರೆ ಇವರ ಬಾಡಿಗಾರ್ಡು, ಇವರ PA, ಒಬ್ಬ ಕಾರ್ಯಕರ್ತ ಮತ್ತು ಆ ಜೆಟ್ನಲ್ಲಿ ಇದ್ದಂಥ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.